ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಕಾರ್ತಿಕ ಮಾಸ ಅತ್ಯಂತ ಪವಿತ್ರವಾದಂತಹ ಮಾಸವಾಗಿದೆ. ಈ ಮಾಸದಲ್ಲಿ ಸ್ನಾನ ಮಾಡುವ ನೀರಿನಲ್ಲಿ ಇದನ್ನು ಬೆರೆಸಿ ಸ್ನಾನ ಮಾಡಿದರೆ ಸಾಕು, ಅಪ್ರತಿಮ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಈ ಮಹಾಶಿವನ ಅನುಗ್ರಹದಿಂದ ಸಕಲ ಐಶ್ವರ್ಯಗಳು ಸಿದ್ಧಿಸುತ್ತೆ. ಅಷ್ಟೇ ಅಲ್ಲ, ಎಷ್ಟೋ ಕಷ್ಟಗಳು ದುಃಖಗಳು ಕೂಡ ದೂರ ಆಗ್ತವೆ. ಕೈಲಾಸ ಪ್ರಾಪ್ತಿಯಾಗಿ ಕೋಟಿ ಕೋಟಿ ಪುಣ್ಯ ಪ್ರಾಪ್ತಿಯಾಗುತ್ತೆ. ಜನ್ಮ ಜನ್ಮಗಳ ಪಾಪ ದೂರವಾಗುತ್ತೆ. ನಿಮ್ಮ ದೇಹದ ರೋಗಗಳು, ಮಾನಸಿಕ ಕಾಯಿಲೆಗಳು ದೂರವಾಗ್ತವೆ. ಹೊಸ ಚೈತನ್ಯ ಮತ್ತು ಉಲ್ಲಾಸ ಅನ್ನೋದು ಬರುತ್ತೆ. ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಕಾರ್ತಿಕ ಮಾಸದಲ್ಲಿ ಶಿವನ ದೇವಾಲಯಕ್ಕೆ ಹೋಗುವಾಗ ಅಥವಾ ಪೂಜೆ ಮಾಡುವಾಗ, ಕಾರ್ತಿಕ ಮಾಸದ ಸೋಮವಾರ ನೀವು ಪೂಜೆ ಮಾಡುವಾಗ ಬಿಳಿ ಅಥವಾ ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ತುಂಬಾ ಒಳ್ಳೆಯದು. ಶಿವನ ಅನುಗ್ರಹ ಪ್ರಾಪ್ತಿಯಾಗಿ ಅಷ್ಟ ಐಶ್ವರ್ಯಗಳು ಸಿದ್ಧಿಸುತ್ತೆ. ಹಾಗೆ ಕಾರ್ತಿಕ ಮಾಸದಲ್ಲಿ ಮಹಿಳೆಯರು ಬೆಳಗ್ಗೆ ಬೇಗ ಎದ್ದು ತಣ್ಣೀರಿನ ಸ್ನಾನವನ್ನು ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಬೇಕು. ಹಾಗೆ ಮನೆಗೆ ಅರಿಶಿನ ನೀರನ್ನು ಚುಮುಕಿಸಿ ಬಾಗಿಲಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಮನೆ ಮುಂದೆ ರಂಗೋಲಿಯನ್ನು ಹಾಕಬೇಕು. ನಂತರ ಮನೆಯಲ್ಲಿ ಪೂಜೆ ಮಾಡಬೇಕು. ತುಳಸಿಯ ಕಟ್ಟೆಯ ಬಳಿಯೂ ಕೂಡ ದೀಪವನ್ನು ಹಚ್ಚಿಡಬೇಕು. ಕಾರ್ತಿಕ ಮಾಸದಲ್ಲಿ ಬೆಳಗ್ಗೆ ಮತ್ತು ಸಂಜೆ ತುಳಸಿ ಕಟ್ಟೆಯ ಮುಂದೆ ದೀಪವನ್ನು ಹಚ್ಚಬೇಕು. ಹಾಗೆ ಅದೇ ಸಮಯದಲ್ಲಿ ನಾಯಿ ಏನಾದರೂ ಕಂಡ್ರೆ ಅದಕ್ಕೆ ಆಹಾರವನ್ನು ನೀಡಬೇಕು. ಇದರಿಂದ ಜನ್ಮ ಜನ್ಮಾಂತರದ ಪಾಪಗಳು ದೂರ ಆಗ್ತವಂತೆ, ಮಹಾಪುಣ್ಯ ಬರುತ್ತಂತೆ. ಹಾಗೆ ಕಾರ್ತಿಕ ಸೋಮವಾರದಂದು ಉಪವಾಸವಿದ್ದು ಪರಮೇಶ್ವರನನ್ನು ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿದರೆ ನಿಮ್ಮ ಸಕಲ ಕಷ್ಟಗಳು ನಿವಾರಣೆ ಆಗ್ತವೆ. ಸೋಮವಾರ ಅಂತಂದ್ರೆ ಈ ಶಿವನಿಗೆ ತುಂಬಾ ಇಷ್ಟ. ಅದರಲ್ಲೂ ಕಾರ್ತಿಕ ಸೋಮವಾರ ಪ್ರಿಯವಾದಂಥ ದಿನ ಆಗಿದೆ. ಈ ದಿನ ಶಿವನಾಮವನ್ನು ಸ್ಮರಣೆಯನ್ನು ಮಾಡಿ ದಿನನ ಕಳೀತಾರೆ, ಉಪವಾಸವನ್ನು ಮಾಡ್ತಾರೆ. ಅತ್ಯಂತ ಪವಿತ್ರವಾದ ಈ ಕಾರ್ತಿಕ ಮಾಸದಂದು ಬೆಳಗ್ಗೆ ಮತ್ತು ಸಂಜೆ ಸ್ನಾನ ಮಾಡುವಂಥ ನೀರಿಗೆ ಒಂದು ವಸ್ತುವನ್ನು ಹಾಕಿದರೆ ನಿಮಗೆ ತುಂಬಾ ಪುಣ್ಯ ಲಭಿಸುತ್ತೆ. ಯಾವುದು ಅಂತಂದರೆ, ಒಂದು ಹಿಡಿ ಉತ್ತರಾಣಿ ಎಲೆಗಳನ್ನು ಅಥವಾ 5 ಎಲೆಗಳನ್ನು ನೀವು ಅಥವಾ ಒಂದು ಹಿಡಿ ಬೇವಿನ ಎಲೆಗಳನ್ನು ನೀವು ಹಾಕಿ ಸ್ನಾನ ಮಾಡಿದರೆ ಸಾಕು, ಜನ್ಮ ಜನ್ಮ ಪಾಪಗಳು ದಾರಿದ್ರ್ಯಗಳು ದೂರ ಆಗ್ತವೆ. ಶರೀರದಲ್ಲಿರುವ ಎಲ್ಲ ರೋಗಗಳು ನಾಶವಾಗ್ತವೆ. ಪ್ರತಿದಿನ ಸಾಧ್ಯವಾಗದೇ ಇದ್ದರೂ ಕೂಡ ಕಾರ್ತಿಕ ಸೋಮವಾರದಂದು ನೀವು ತಪ್ಪದೇ ಈ ವಸ್ತುವಿನ ನೀರಿಗೆ ಹಾಕಿ ಸ್ನಾನವನ್ನು ಮಾಡಿ. ಏಕೆಂದರೆ ಶಿವನಿಗೆ ಉತ್ತರಾಣಿ ಎಲೆ ಅಂತಂದರೆ ತುಂಬಾ ಪ್ರಿಯ ಅಂತ ಹೇಳಿ ಶಿವ ಪುರಾಣದಲ್ಲಿನೇ ಹೇಳಿದ್ದಾರೆ. ಒಂದು ವೇಳೆ ಉತ್ತರಾಣಿ ಎಲೆ ಸಿಗದೇ ಇದ್ದರೆ ಬಿಲ್ವ ಪತ್ರೆಗಳನ್ನು ನೀವು ಹಾಕಿ ಸ್ನಾನವನ್ನು ಮಾಡಬಹುದು. ಈ ಎಲೆಯನ್ನು ಹಾಕಿ ರಾತ್ರಿ ಇಡೀ ನೀವು ಚಂದ್ರನ ಬೆಳಕಿನಲ್ಲಿ ಇಟ್ಟು ಬೆಳಗಿನ ಜಾವ ಈ ನೀರಿನಿಂದ ನೀವು ಸ್ನಾನವನ್ನು ಮಾಡಬೇಕು. ಹೀಗೆ ಮಾಡಿದರೆ ಎಲ್ಲ ರೀತಿಯ ದೃಷ್ಟಿದೋಷಗಳು, ನರದೃಷ್ಟಿದೋಷಗಳು ದೂರ ಆಗ್ತವೆ. ಒಂದು ಸಕಾರಾತ್ಮಕ ಶಕ್ತಿ ಬರುತ್ತೆ. ಕೋಟಿ ವರ್ಷಗಳ ಕಾಲ ಶಿವಲೋಕದಲ್ಲಿ ಜೀವಿಸ್ತಾರೆ. ಮನೋವ್ಯಾಧಿ ದೂರವಾಗಿ ಹೊಸ ಚೈತನ್ಯ ಉಲ್ಲಾಸ ಅನ್ನೋದು ಬರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ನಾನು ಹೇಳಿರ್ತಕ್ಕಂಥ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ವಿಡಿಯೋನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಧನ್ಯವಾದಗಳು.